ಹೊಡಿ 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 ಎತ್ತು 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 ದಪ್ಪ ಟೈಗರ್ ಟೈಗರ್ ಜಿಲಾಬಿ ಕೊಡು 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 ಕೊಡು. ನಾವು ಮೀನು ಹೊಡಿಯೋಕ್ಕೆ ಚೀಲ ಅಯ್ಯೋ ಏನು ನೆಗಿತೈತೆ ಮೀನದು ಹೋಯ್ತ್ಕೊಳ್ಳೋ ಸಾಕು ಪಾಪ. ಸಣ್ಣ ಪಾಪ ಇದು ಚಿನ್ನ ಪೋಯ. ನಿಧಾನಕ್ಕೆ ನಿಧಾನಕ್ಕೆ ಅಣ್ಣ. ಮೀನು ಹೋದ್ರೆ ಹೋಯ್ತು, ನಾವು ಬಿದ್ದರೆ ಆಮೇಲೆ. ಮೊದಲನೇ ಬೇಟೆ ಹೊಡೆದ ಹೆಟ್ಟು ನೋಡಿ ಸಿಕ್ತು ಜಿಲಾಬಿ. ಫಸ್ಟ್ನೇ ಬೇಟೆ ರಮಿ. ಯಾಕೆ ಯಾಕೆ ವಾಟ್ ಹ್ಯಾಪೆಂಡ್, ಏನಾಯ್ತು? ಹೌದಾ, ಬಾ ಹಿಂದಕ್ಕೆ ಬಂಗಾರೆ ಪಕ್ಕ ಇದೆ ಅಂತೀಯ. ಈ ಚಳಿಗೆ ಮೀನು ಬೇಡ ಏನು ಬೇಡ ಅನ್ನಿಸ್ತೈತೆ. ಅಷ್ಟೊಂದು ಚಳಿ ಆಯ್ತಾ ಕೂತೈತೆ ಗಾಯ್ಸ್. ಇಂಥ ಎಂಜಾಯ್ಮೆಂಟು ಇಂಥ ಲೈಫು ಸಿಟಿಲಿರೋರ್ಗೆ ಎಲ್ಲಿ ಸಿಗುತ್ತೆ? ನಮ್ಮಂಥ ಹಳ್ಳಿಲಿರೋ ಹಳ್ಳಿ ಐಕ್ಳಿಗೆ ಮಾತ್ರ ಇಂಥ ಎಂಜಾಯ್ಮೆಂಟು. ಫಸ್ಟ್ನೇ ಬನ್ನಿ 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 ಒಳ್ಳೆ ಮೀನು ಹೊಡೆಯೋದು ಬನ್ನಿ. ಇವತ್ತು ಭರ್ಜರಿ ಇದೆ. ಎಲ್ಲೋ ಇನ್ನೊಂದು ಹಿಂಗೆಲ್ಲ ಹೊಡಿಬಾರ್ದು, ನಿಧಾನ ಸಣ್ಣ ಸಣ್ಣ. ಐ ಜಿಲಾಬಿ ರವ್ ಅಂತೆ, ರವು ಗಾಯ್ಸಿದ್ ರವ್ವ ಇದು ಜಿಲಾಬಿ. ಹಂಗ ಒಂದು ಮೀನು ಹೆಸರು ಗೊತ್ತಿಲ್ಲ ನಿಂಗೆ? ಕೊಡಿ 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 ಕೊಡಿ. ಹಿಂಗೆ ಹೊಡಿತಾ ಇರಬೇಕು, ಹಿಂಗೆ ಇಡ್ತಾ ಇರಬೇಕು. ಖಂಡಿತವಾಗ್ಲೂ ನಾವು ಮೀನು ಹೊಡೆದೇ ಹೊಡಿತೀವಿ. ಮೀನು ಹೊಡೆಯೋ ತನಕ ಇವತ್ತು ಮನೆಗೆ ಬರೋಲ್ಲ ಅಂತ ಶಪಥ ಮಾಡಿದ್ದೀವಿ. ಮೀನು ಹೊಡೆದೇ ಬರೋದು ನಾವು. ಒಂದು ಚೀಲ ತಂದು ಕೊಟ್ಟಾರ, ಹೋಗ್ರಿ ಪುಣ್ಯ ಬರ್ತದೆ. ಬಟ್ಟೆ ಕಣ ಬಟ್ಟೆ ಆದರೂ ನಾವು ಬಿಡ್ತೀವ, ಹಿಂಗೆ ಹೊಡಿತಾ ಇರ್ತೀವಿ. ಹಿಂಗೆ ಚೀಲ ಹಿಡ್ಕೊಳಕ್ಕೆ ಒಬ್ರು ಕರ್ಕೊಬರ್ಬೇಕಿತ್ತು, ನಾವು ಮಾಡಿದ ತಪ್ಪು ಅದು. ನೀನು ಚೀಲ ಹಿಡ್ಕೊಳಕ್ಕೆ ಯಾರನ್ನಾರ ಕರ್ಕೊಬಂದ್ರೆ ಪಾಲ್ ಕೊಡ್ಬೇಕು ಅಂತ ಹಂಗೆ ಬಂದವನಿ. ಅಕ್ಕೂ ಸಿಕ್ತಾ ಇಲ್ವಾ? ಸಿಕ್ಕಿದೆ, ಎತ್ಕೋ ಹೊಡೆದ್ಬಿಟ್ಟು ಎತ್ಕೋ. ಇಲ್ಲೇನೋ ಹೋಯ್ತು ಕಣ ದಪ್ಪು. ಶತವಳಿಗೆ ಹೋಯ್ತದು. ನಾವಿವತ್ತು ಮೀನು ಹಿಡಿಯೋಕೆ ಬಂದಿದ್ದೀವಿ. ಮೀನು ಸಿಗ್ತಾವೋ ಇಲ್ವೋ ಗೊತ್ತಿಲ್ಲ. ಎಷ್ಟು ಹಿಡಿತೀವಿ ಹೆಂಗೆ ಹಿಡಿತೀವಿ ಅಂತ ತೋರಿಸ್ತೀನಿ ಬನ್ನಿ. ಪಕ್ಕ ಮೀನು ಇವತ್ತು ಹಿಡ್ದೇ ಹಿಡಿತೀವಿ, ನಿಮಗೂ ತೋರಿಸ್ತೀವಿ ಬನ್ನಿ. ಲೆಟ್ಸ್ ಗೋ. ನಿಧಾನಕ್ಕೆ ನಿಧಾನಕ್ಕೆ ಈಗ ಜಾರ್ತೈತೆ, ನಿಧಾನಕ್ಕೆ ಇಳಿಯೋ ಅಣ್ಣ. ಮೀನು ಹೋದ್ರೆ ಹೋಯ್ತು, ನಾವು ಬಿದ್ದರೆ ಆಮೇಲೆ. ಇಷ್ಟೊಂದು ನೀರೈತಲ್ಲೋ, ಚಳಿ ಚಳಿ. ಈ ಚಳಿಗೆ ಮೀನು ಬೇಡ ಏನು ಬೇಡ ಅನ್ನಿಸ್ತೈತೆ. ಅಷ್ಟೊಂದು ಚಳಿ ಆಯ್ತಾ ಕೂತೈತೆ ಗಾಯ್ಸ್. ಏನು ಈ ಟೈಮಲ್ಲಿ ಹೆಂಗೆ ಕಮ್ಮಿ ಚಳಿ ಆಗುತ್ತಾ? ಮೊದಲೇ ಡಿಸೆಂಬರ್ ತಿಂಗಳು. ಯಪ್ಪ ಗಾಯ್ಸ್, ಮೊದಲನೇ ಬೇಟೆ ಹೊಡೆದ ಹೆಟ್ಟು ನೋಡಿ ಸಿಕ್ತು ಜಿಲಾಬಿ. ಫಸ್ಟ್ನೇ ಬೇಟೆ ರಮಿ. ಇಂಥ ಎಂಜಾಯ್ಮೆಂಟು ಇಂಥ ಲೈಫು ಸಿಟಿಲಿರೋರ್ಗೆ ಎಲ್ಲಿ ಸಿಗುತ್ತೆ? ನಮ್ಮಂಥ ಹಳ್ಳಿಲಿರೋ ಹಳ್ಳಿ ಐಕ್ಳಿಗೆ ಮಾತ್ರ ಇಂಥ ಎಂಜಾಯ್ಮೆಂಟು. ಫಸ್ಟ್ನೇ ಮೀನು ಜಿಲಾಬಿ ನೋಡಿ ಹೆಂಗೈತೆ, ಸಖತ್ತಾಗೈತೆ. ರಗಡು ಟೈಗರ್ ಟೈಗರ್ ಜಿಲಾಬಿ. ಬನ್ನಿ 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 ಒಳ್ಳೆ ಮೀನು ಹೊಡೆಯೋದು ಬನ್ನಿ. ಇವತ್ತು ಭರ್ಜರಿ. ಏನು ಮಾಡೋದು, ಏನೋ ಹೊಟ್ಟೆಪಾಡು. ಮಟನ್ ತಂದು ತಿನ್ನೋಣ ಅಂದರೆ ದುಡ್ಡಿಲ್ಲ. ಅದಕ್ಕೆ ಮೀನು ಪಾನ್ ಮಾಡ್ಕೊಂಡು ತಿಂತಾಯಿದ್ದೀವಿ ಬಡವರು. ಬಲ್ಲಿ ತಲೆ ಕೆಡಿಸ್ಕೊಬೇಡಿ. ಏನು ಮಾಡೋದು, ಮಟನ್ ತಿನ್ನಬೇಕು ಅಂತ ಆಸೆ. ಮಟನ್ ನೋಡಿದ್ರೆ ನಾಟಿ ಮಟನು 700-800 ರೂಪಾಯಿ ಕೆಜಿ ಹಾಕಿ ಕೂತೈತೆ. ಅದಕ್ಕೆ ಹಿಂಗೆ ಮೀನು ಪಾನ್ ಮಾಡ್ಕೊಳ್ಳೋದು, ಒಂದು 2 ತಿನ್ಕೊಳ್ಳೋದು. ಗಾಯ್ಸಲ್ಲಿ ಮೀನು ಹೋಯ್ತು ಹೋಯ್ತು, ನೆಗದು ಬಿದ್ದು ಹೋಯ್ತು. ನಿಂದೆ ನಿಂತ್ಕತಾನೆ ಇಲ್ಲ ಅವು. ಏನು ಮಾಡೋಣ ನಾವು? ಟೈಮೇ ಕೊಡ್ತಾಯಿಲ್ಲ ಅವು. ಅದ್ರ ಆಯಾಸ ಮುಗ್ದಿದ್ರೆ ಮಾತ್ರ ಅವು ನಮಗೆ ಸಿಗೋದು ಅಂತ ಕಾಣುತ್ತೆ ನಿಜನೇ. ಹೊಡಿ. ಮೀನು ಸಿಕ್ತಾ, ಮೀನು ಬೇಟೆಯಾಗಿ. ತಡಿ ಆಯಿತು. ಇಲ್ಲೇ ಒಂದೈತೆ ಮೀನು. ಜಿಲಾಬಿ ರನ್ನಿಂಗ್ ರೇಸ್ ಓಡ್ತಾ ಹೋಗ್ಕೊಂಡ. ಇಲ್ಲೊಂದು ಮೀನಿದೆ ಗಾಯ್ಸ್. ಹೊಡಿತೀನ ಹೊಡೆದ್ನ ಇದೆಯಾ ಇಲ್ವಾ? ಬಟ್ಟೆ ಹೊಡೆದು ಪೋಯನ ಹೊಂಟೋಯ್ತು. ಹೊಡಿ 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 ಎತ್ತು 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 ದಪ್ಪ. ಟೈಗರ್ ಟೈಗರ್ ಜಿಲಾಬಿ. ಕೊಡು 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 ಕೊಡು. ಈ ರಸ್ಪುರಿ ಒಂದೇ ಏಟು ಕಲಾಸ್.
ಎಲ್ಲಿ ಇಲ್ಲಿ ಈಗ ಇದಿಲ್ಲ ಸಾಕು ಇಂಥ ಒಂದು 20 ಹೊಡೆದ್ರೆ. ನಾವು ಮೀನು ಹೊಡೆಯೋಕ್ಕೆ ಚೀಲನ ಅಯ್ಯೋ ಏನು ನೆಗಿತೈತೆ ಮೀನದು. ಎತ್ಕೊಳ್ಳೋ ಸಾಕು ಪಾಪ, ಸಣ್ಣ ಪಾಪ ಇದು ಚಿನ್ನಪ್ಪಯ್ಯ. ಇಲ್ಲಿ ಅದು ಅದೇ ಅಲ್ಲ ಅದು ಅಲ್ಲ. ನಾವು ಮೀನು ಹೊಡೆಯೋಕೆ ಬಂದವರು ಚೀಲ ಮೇಲೆ ಇಟ್ಬಿಟ್ಟು ಬಂದಿದ್ದೀವಲ್ಲ ಇಲ್ಲಿ ಹೊಡೆದೊಡ್ದು ಗಾಯ್ಸ್. ಇಲ್ಲಿ ನೋಡಿ ಹೊಡೆದೊಡ್ದು ಹಿಂಗೆ ಎಸ್ಕೊಂಡು ಹೋಯ್ತಾ ಇದ್ದೀವಿ ಮೇಕಿಂಗೆ. ಅಯ್ಯೋ ಅದೆಲ್ಲ ಬೇರೆ ಮೀನಿದು. ನಾವು ಚೀಲ ತಗೊಂಡಿದ್ರೆ ಸರಿಯಾಗೋದು. ತಂದಿದ್ದೀವಿ ಗಾಯ್ಸ್, ಮೇಲ್ಗಡೆ ಇದೆ. ಎಲ್ಲೋ ಇನ್ನೊಂದು ಹಿಂಗೆಲ್ಲ ಹೊಡಿಬಾರ್ದು, ನಿಧಾನ ಸಣ್ಣ ಸಣ್ಣ. ಜಿಲಾಬಿ ರವ್ ಅಂತೆ, ರವು ಗಾಯ್ಸ್. ಇದು ರವ್ವ, ಇದು ಜಿಲಾಬಿ. ಮಂಗ ಒಂದು ಮೀನು ಹೆಸರು ಗೊತ್ತಿಲ್ಲ ನಿಂಗೆ. ಇರು ಮತ್ತೆ ಒಂದು ಜಾಗಕ್ಕೆ ಎಸ್ಬಿಟ್ಟು ಬರ್ತೀನಿ ಕರೆಕ್ಟಾಗಿ. ಮತ್ತೆ ಇಲ್ಲಿಗೆ ಎಸ್ಬಿಟ್ಟು ಬಂದರೆ ಒಂದಕ್ಕೊಂದು ಹೊತ್ತ ತಾಯ್ಕೊಂಡ್ರೆ ಚೀಲ ತಂದ್ಬಿಟ್ಟು ತುಂಬ್ಕೊಂಡು ಹೋಗ್ಬೋದು. ಕೊಡಿ 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 ಏನೋ ಆಡ್ತಾಯಿತ್ತು. ಕೊಡಿ ಹೊಡಿತಾ ಇರಬೇಕು, ಹಿಂಗೆ ಇಡ್ತಾ ಇರಬೇಕು. ಆಮೇಲೆ ಚೀಲ ತಂದ್ಬಿಟ್ಟು ತುಂಬ್ಕೊಂಡು ಹೋಯ್ತಾ ಇರಬೇಕು ಗಾಯ್ಸ್. ನೋಡಿ ಚೀಲ ಇಲ್ಲ ಅಂತ ತೆಗ್ದು ಹಿಂಗೆ ಹೊಡೆದೊಡ್ದು ಮೇಕೆ ಎಸೆಯೋದು. ಯಾರು ಆಯ್ಕೊಳ್ಳೋಕ್ಕೂ ಬಂದಿಲ್ಲ ನಾವು ಮೀನನ್ನ. ಹೊಡ್ದಂಗೆ ಬರೋನು ಬಂದ್ರೆ ಅವ್ರಿಗೆ ಬೇರೆ ಪಾಲು ಕೊಡ್ಬೇಕು ಅಂತ ಹಂಗೆ ಬಂದವನೇ ಬಿಟ್ಬಿಟ್ಟು. ಯಾಕೆ ವಾಟ್ ಹ್ಯಾಪೆಂಡ್, ಏನಾಯ್ತು? ಹೌದಾ, ಬಾ ಹಿಂದಕ್ಕೆ ಬಾ ಹಂಗಾರೆ. ಖಂಡಿತವಾಗ್ಲೂ ನಾವು ಮೀನು ಹೊಡಿತೀವಿ. ಮೀನು ಹೊಡೆಯೋ ತನಕ ಇವತ್ತು ಮನೆಗೆ ಬರಲ್ಲ ಅಂತ ಶಪಥ ಮಾಡಿದ್ದೀವಿ. ಮೀನು ಹೊಡೆದೇ ಬರೋದು ನಾವು. ಒಂದು ಚೀಲ ತಂದು ಕೊಟ್ಟಾರ, ಹೋಗ್ರಿ ಪುಣ್ಯ ಬರ್ತದೆ. ಸೊ ನಿಮ್ಮ ಈಗಿಲ್ಲಿ ಮೀನು ಹೊಡಿತಾ ಇದೀವಿ, ಇವ್ರು ಅಲ್ಲೇ ಮಂಗಳಾರದಕ್ಕೆ ಹೋದ್ರು ಗೈಸ್. ಇಲ್ಲೊಂದು ಮೀನು ಆ ಕಡೆ ಅಡ್ಡ ಬರ್ತದೆ ನೋಡಲ್ಲಿ, ಹೋಯ್ತೈತೆ. ಮೀನವೇ ನಿಧಾನ. ಬಟ್ಟೆ ಆದರೂ ನಾವು ಬಿಡ್ತೀವ, ಹಿಂಗೆ ಹೊಡಿತಾ ಇರ್ತೀವಿ ಹಿಂಗೆ. ಬಟ್ಟೆ ಇರಲಿ, ಕಲ್ಲಿರಲಿ, ಬಂಡೆ ಇರಲಿ, ಹೊಡಿತಾ ಇರೋದೆ. ನಾವು ಚೀಲ ತಾಬಾರ್ದನೆ ಮಾಡಿರೋ ಕೆಲಸಕ್ಕೆ ಲೆಸಿ ತಿಂಬ ಅಲ್ಲವೇ. ಯಪ್ಪ, ಚೀಲ ಹಿಡ್ಕೊಳಕ್ಕೆ ಒಬ್ರು ಕರ್ಕೊಬರ್ಬೇಕಿತ್ತು. ನಾವು ಮಾಡಿದ ತಪ್ಪು ಅದು. ನೀನು ಚೀಲ ಹಿಡ್ಕೊಳಕ್ಕೆ ಯಾರನ್ನಾರ ಕರ್ಕೊಬಂದ್ರೆ ಪಾಲ್ ಕೊಡ್ಬೇಕು ಅಂತ ಹಂಗೆ ಬಂದವನಿ. ಸಿಕ್ತಾ ಇಲ್ವಾ? ಸಿಕ್ಕಿದೆ. ಶತ್ತೆ ಒಳಗೆ ದಪ್ಪು ಅದೆಲ್ಲ ತುಣ್ಕೊಂಬ ಮುಂಚೆ ಮುಂದೆ ಕೋಣಿಸು. ಇಲ್ಲಿ ಓಹೋ, ಹತ್ಲಿ ಆ ಕಡೆ ಬತ್ತ ನೋಡು, ದಪ್ಪದು ದೊಡ್ಡ ಮೀನು ನಿನ್ನ ಕಡೆಗೆ ಬಂದಿದೆ. ಯಾವುದೇ ಕಾರಣಕ್ಕೂ ಅದನ್ನು ಬಿಡಬೇಡ ಮಾರಾಯ. ಅಲ್ಲ, ಸುಮ್ಮನೆ ಬಂದಾಗ ಅಷ್ಟೊಂದು ಥರ ಮೀನು ಸಿಗ್ತವೆ. ವಿಡಿಯೋ ಮಾಡೋಕ್ಕೆ ಅಂತ ಬಂದಾಗಲೇ ನಮ್ಗೆ ಯಾಕೆ ಸಿಗಲ್ಲ? ಹಾಂ, ರೋಡ್ಗೆ ಹಾಕ್ತೀಯಲ್ಲೋ ಬಂದವ್ರು ಯಾರ, ನಾವು ಕಷ್ಟಪಟ್ಟು ಬಾಯಿಲ್ ಗಂಟ ಕಷ್ಟಪಟ್ಟು ಹೊಡೆದಿರ್ತೀವಿ, ಯಾರ ಬಂದು ತುಂಬ್ಕೊಂಡು ಹೋಲಿ ಅಂತ ರೋಡ್ಗೆ ಸಿಗ್ತಾವನೆ ಇವನು. ಬಾ ಇಲ್ಲಕ್ಕಂತ ಅವು ಸಸ್ಲು. ನಾವು ಮೀನು ಹೊಡಿಬಾರ್ದು ಅಂತ ಯಾರೋ ಕಟ್ಟೆ ಹಾಕ್ಬಿಟ್ಟವ್ರಲ್ಲ, ಹಿಂಗೆ ದಾಟಿ ಈ ಕಡೆಗೆ ಬಾ. ನಾವು ಕಟ್ಟೆ ದಾಟಿ ಮುಂದೆ ಹೋಗಿ ಹೊಡೆಯೋಣ ಮೀನನ್ನ. ನಿಂತ್ಕತಾನೆ ಎಲ್ಲ ಮೀನು ಓಡ್ ಹೋಯ್ತಾವೆ. ನಿಧಾನಕ್ಕೆ ಬಾ, ನಿಂಗೆ ಮೀನೇ ತುಣ್ಕೊಂಬರ್ಬೇಡ, ನಿಧಾನಕ್ಕೆ ನೋಡ್ಕೊಬರೋ. ಮೀನೇ ತುಣ್ಕೊಂಬತ್ತವನೆ. ಅಲ್ಲಿ ನೋಡೋ, ಅಲ್ಲೆಲ್ಲ ಬೊಗಡೆ ಹೇಳ್ಸವ ಮುಂದೆ. ನಿಂತ್ಕತಾನೆ ಇಲ್ಲ ಕಣ ಒಂದು ಮೀನುವೇ. ಅವೆಂತ ಬುದ್ಧಿ. ಹಾಂ, ಇಲ್ಲ
ಅದಿದು ಗ್ಲಾಸ್ ಕರ್ಪ್ ಇದ್ರ ಥರ ಬರ್ತಾವಲ್ಲ ಅವು. ಮೋತಿ ಚೂಪು ಇಲ್ಲಿ ಅವೇ ಒಂಥರ ಹೊಸ ಮೀನು ಅಲ್ಲಕ್ಕಂದು ಬರೋವು. ಕೆರೆ ಒಳಗಡೆ ಬರೀ ಅವೇ ಇದ್ದು. ಸತ್ತೆ ಒಕ್ಕೊಂಡ್ರು ಬಿಡಲ್ಲ ನಿನ್ನ. ಸತ್ತೆ ಒಕ್ಕಿದ್ರು ಬಿಡಲ್ಲ. ಬಾ ಏನು ಮಾಡೋದು? ಅಯ್ಯಪ್ಪ ಎಲ್ಲ ಕ್ವಾಟ್ರಿಸ್ತಾವೆ. ಟಾರ್ಚ್ ಬಿಡ್ಬೇಡ ಜಾಸ್ತಿಯ ಇಲ್ಲಿ. ಟಾರ್ಚ್ ಬಿಡ್ಬೇಡ ಜಾಸ್ತಿಯ. ಹೊಡಿ ಅಲ್ಲೈತೆ. ಹೊಡ್ದ ಇಲ್ವಾ? ಹೊಡಿಯೋ ಓಡೈತೈತಲ್ಲ. ಹಿಡ್ಕಂಗೆ ಕೈಯಲ್ಲಿ ಹಿಡ್ಕೊ ಬಟ್ಟೆಲಿ. ಛೋ ನೀನು ಹಿಡ್ಕೊಳ್ಳೋ ಒಂದೇ ಸತಿ ಟಕ್ಕರ್ ಅಲ್ಲೇ ಐತೆ. ಅತ್ತಾಗಿ ಒಂದು ಮೀನು ಹಿಡಿಯಕ್ಕೆ ಬರಲ್ಲ. ಒಂದು ಹಿಂಗೆ ಹಿಡಿಬೇಕು. ಹಿಂಗೆ ಹೊಡೆದ ಎತ್ಕೋ. ಹೊಡೆದ್ಬಿಟ್ಟು ಎತ್ಕೋ. ಇಲ್ಲೇನೋ ಹೋಯ್ತು ಕಣ ದಪ್ಪು. ಸತ್ತೆ ಒಳಗೆ ಹೋಯ್ತದು. ಆ ಮೀನು ಹೊಡೆದಿದ್ದಿಲ್ಲಲ್ಲ ಹೋಯ್ತು. ನೋಡಿ ಮೀನು ನೀನು ಮನೆಗೆ ಹೋಗು. ನೀನು ಓಡಾಯ್ತು. ಹೋಗು ನೀನು ಅಂತ ಪುಟ. ನೀನು ಹೋಗು. ಇಲ್ಲೇನು ಸಣ್ಣ ಸೊಸ್ಲು ಹೊಸಿಲ್ಲ. ಇವೆಲ್ಲ ನಮ್ಮ ಕಣ್ಣಿಗೆ ಯಾಕೆ? ಹೋಗು ನೀನು. ನಿಂತ್ಕೊಂಡು ಹೊಡಿತೀನಿ. ಹೋಗು. ಸಣ್ಣವು ನೀವು ಬೇಡ ನಮಗೆ. ನಿಮ್ಮ ಮಮ್ಮಿ ಡ್ಯಾಡಿ ಅವ್ರನ್ನ ಕಳಿಸಿ. ದೊಡ್ಡವ್ರು ಬನ್ನಿ. ಗೈಸ್ ಇಲ್ಲಿ ನೋಡಿ ಏಡಿ. ನಾವು ಮೀನು ಹಿಡಿಯೋಕ್ಕೆ ಬಂದಿರೋದು, ಏಡಿ ಹಿಡಿಲಿಕ್ಕಲ್ಲ. ನಾವು ಹಿಡಿಯಲ್ಲ. ಹೋಗು ನೀನು. ನೋಡಿ ಇಲ್ಲಿ ಕಲ್ಲೊಳಗಡೆ ಏಡಿ. ಓಡು. ಹೆಂಗೆ ಹೊಡೆಯೋದು ಅನ್ನಂಗೆ ಆಯ್ತಿಗಿಲ್ಲ ನನಗೆ. ತಡಿ. ಈ ಪೈಪ್ ಪಕ್ಕದಲ್ಲಿ ಕೂತೈತೆ. ಹೋದ್ರು ಶಾಟ ಬಂದರು ಶಾಟ. ತಡಿ ಹೊಡೆದಕ್ಕಂತ ತಡಿಯವು. ಎಲ್ಲ ಮೀನೇನೋ ಹೊಡೆದಿರೋ ಮೀನ ಹುಡಿಕೊಂಡು ಹೋಯ್ತಾ ಇದೀವಲ್ಲ ಹೇಳಿ. ಈಗ ಹೊಡೆದು ಮೇಕೆ ಎಸ್ಕೊಂಡ್ ಬಂದಿದ್ದೀವಿ ಇದ್ರೊಳಗಿಂದವ. ಮೀನು ಹೊಡೆಯೋದು ಒಂದು ಕ್ರೇಜ್ ಆದರೆ ನೋಡಲ್ಲಿ ಅಲ್ಲಿ ಬಿದ್ದವೆ. ಹೊಡೆದು ಹಿಂಗೆ ಎಸ್ಕ ಬಂದರೆ ಅಲ್ಲ ರೋಡಲ್ಲಿ ಯಾರು ಬಂದರೆ ಇವು ಕಾಣಿಸಿರ್ಬಿಡ್ತಾರೆ. ಇವ ಸುಮ್ಮನೆ ಹಿಡ್ಕೊಂಡು ಹೋಯ್ತಾರಪ್ಪ. ರಸಗಾಳಿ ಏನೋ ಜಿಲಾಬಿ. ಇನ್ನೂ ಇಲ್ಲೊಂದೈತೆ ತಗೋ. ಹೊಡೆದು ಹೆಂಗೆ ಬೇಕಂಗೆ ಎಸ್ಕ ಬಂದಿದ್ವಿ. ಇಲ್ಲೊಂದೈತಿ. ಇಲ್ಲಿಂದ ಹೊಡೆಯೋದು ತಗೊಂಡು ಮೇಕೆ ಎಸೆಯೋದು. ನೋಡಿ ಇಲ್ಲೊಂದು ಎಸ್ತಿದ್ದೀವಿ. ಎತ್ಕ. ಇಲ್ಲೊಂದು ಮೀನು ಬಿದ್ದೈತೆ. ಇಲ್ಲೋ ಸೇವೆ. ಈ ದಪ್ಪ ಇಲ್ಲೇ ಬಿಟ್ಟು ಹೋಯ್ತಿದ್ದೀವಿ. ಅಯ್ಯೋ ಇಂಥ ದಪ್ಪ ಮೀನೇ ಬಿಟ್ಬಿಟ್ಟು ಹೋಯ್ತಾ ಇದ್ದೀವಿ. ತಡಿಲ್ಲವೇ. ಇಲ್ಲಿ ಇಂಥ ದಪ್ಪ ಮೀನೇ ಬಿಟ್ಬಿಟ್ಟು ಹೋಯ್ತಾ ಇದ್ದೀವಿ. ಅಲ್ಲೊಂದೈತಗೋ ಅಲ್ಲಿ. ಗಾಯ್ಸ್ ನಮಗೆ ಫೈನಲಿ ಇಷ್ಟು ಮೀನು ಸಿಕ್ತು. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿಕೊಂಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.